ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾಫಿ ಕಪ್ ಡಿಸೈನನ್ನು ಯಾವ ರೀತಿಯಾಗಿ ಕೋರಲ್ ಡ್ರಾದಲ್ಲಿ ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಎಲಿಪ್ಸ್ ಟೂಲನ್ನು ತೊಗೊತಾ ಇದ್ದೀನಿ. ಎಲಿಪ್ಸ್ ಟೂಲನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಎಲಿಪ್ಸ್ ಟೂಲನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ವೈಟ್ ಕಲರನ್ನು ಅಪ್ಲೈ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಶೇಪ್ ಟೂಲನ್ನು ಸಹಾಯದಿಂದ ಶೇಪ್ ಟೂಲನ್ನು ತೊಗೊಂಡಿದ್ದೀನಿ. ಶೇಪ್ ಟೂಲ್ನ ಸಹಾಯದಿಂದ ನನಗೆ ಶೇಪ್ ಎಷ್ಟು ಬೇಕು ಅಷ್ಟು ಭಾಗವನ್ನು ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಈ ಶೇಪ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದನ್ನು ಅರಿಸ್ಟಾಟಲ್ ಮೀಡಿಯಾ ಇದರ ಮೂಲಕ ನಾನು ಕ್ಲಿಕ್ ಮಾಡಿಕೊಂಡಿದ್ದೀನಿ. ಇಲ್ಲಿ ಆ ಶೇಪ್ ನನಗೆ ಯಾವ ಒಂದು ಪ್ರಿಸೆಟ್ ಸೈಜ್ ಬೇಕೋ ಆ ಸೈಜ್ಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ತಗೊಂಡು ನಿಮಗೆ ಕಲರ್ ಬೇಕಾದ್ರೆ ಕಲರ್, ಇಲ್ಲ ಬ್ಲ್ಯಾಕ್ ಬೇಕಿದ್ರೆ ಬ್ಲ್ಯಾಕ್ ತಗೊಳ್ಳಿ. ಸೊ ನಾನು ಬ್ಲ್ಯಾಕನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಪಿಕ್ ಟೂಲ್ನ ಸಹಾಯದಿಂದ ಕಂಟ್ರೋಲ್-C ಕಾಪಿ, ಕಂಟ್ರೋಲ್-V ಪೇಸ್ಟ್ ಮಾಡಿ ಶಿಫ್ಟ್ ಹಿಡಿದು ಆ ಒಂದು ಕಾಪಿ ಮಾಡಿದಂಥ ಪ್ಲೇಸನ್ನು ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಬೇಕಾದ್ರೆ ಸ್ವಲ್ಪ ಮೇಲ್ಭಾಗಕ್ಕೆ ತಗೊಂಡಿದ್ದೀನಿ. ಸೊ ಈಗ ಒಂದು ಕಪ್ಪಿನ ಶೇಪು, ಪ್ಲೇಟಿನ ಶೇಪ್ ಅಂತು. ಈಗ ನಮಗೆ ಟೀ ಕಪ್ ರೆಡಿ ಆಗಬೇಕು. ಇಲ್ಲಿ ಎಲಿಪ್ಸ್ ಟೂಲನ್ನು ತೊಗೊಂಡು ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಎಲಿಪ್ಸ್ ಟೂಲ್ ಇನ್ನೊಂದು ತೊಗೊಂಡು ಅದರಿಂದ ನಾನು ಬೇರೆ ಕಲರ್ಸ್ ಹಾಕೊಂಡು ಡ್ರ್ಯಾಗ್ ಮಾಡ್ಕೊತೀನಿ. ಕಲರನ್ನು ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನಾವು ಶೇಪ್ ಟೂಲನ್ನು ತೊಗೋಬೇಕು. ಶೇಪ್ ಟೂಲನ್ನು ತೊಗೊಂಡು ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ಈ ಒಂದು ಕಾಫಿ ಕಪ್ವರೆಗಿನ ಇಲ್ಲಿವರೆಗೆ ನಾನು ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಈ ಸೈಡು ಹಾಗೆ ಮಾಡ್ತಾ ಇದ್ದೀನಿ. ನಾನು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ಅರಿಸ್ಟಾಟಲ್ ಆರ್ಟಿಸ್ಟ್ ಮೂಲಕ ಸ್ಟ್ರಿಕ್ ಮೀಡಿಯಾ ಮೂಲಕ ನಮಗೆ ಯಾವ ರೀತಿ ಬೇಕು ಶೇಪ್ ಆ ರೀತಿಯನ್ನು ತಗೊಳ್ತೀವಿ. ಕಲರ್ಸ್ ಬೇಕಿದ್ರೆ ಕಲರ್ಸ್ ತೊಗೊಳ್ಳಿ, ಬ್ಲ್ಯಾಕ್ ಬೇಕಿದ್ರೆ ಬ್ಲ್ಯಾಕ್ ಆದ್ರೂ ತೊಗೊಳ್ಳಿ. ಸೊ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಡಿಸೈನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಡಿಸೈನನ್ನು ತೊಗೊಂಡಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಪಿಕ್ ಟೂಲ್ ಸೈಡಿಂದ ಇದನ್ನು ಎರಡನ್ನೂ ಸೆಲೆಕ್ಷನ್ ಮಾಡಿ ಇದನ್ನ ಕಂಟ್ರೋಲ್-G ಹೊಡೆದು ಗ್ರೂಪ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್-G ಹೊಡೆದು ಗ್ರೂಪ್ ಮಾಡ್ಕೊಂಡಿದ್ದೀನಿ. ಗ್ರೂಪ್ ಮಾಡಿಕೊಂಡು ಈ ಕಪ್ಪನ್ನು ತಂದು ಈ ಜಾಗದಲ್ಲಿ ಇಡ್ತೀನಿ. ಇದು ಕಪ್ ರೆಡಿ ಆಯಿತು. ಸೊ ಇದು ನಿಮಗೆ ಸ್ವಲ್ಪ ಲೇಯರಲ್ಲಿ ನಿಮಗೆ ಟೀ ಕುಡಿದ ಹಾಗೆ ಕಾಣಿಸ್ಬೇಕು, ಟೀ ಇದ್ದಾಗ ಕಾಣಿಸ್ಕೊಂಡ್ರೆ ಈ ಒಂದು ಲೇಯರ್ ತಗೊಳ್ರಿ. ಇದನ್ನು ಕೂಡ ನಾನು ಶೇಪ್ ಟೂಲ್ನ ಸೈಡಿಂದ ಸ್ವಲ್ಪ ಕಟ್ ಮಾಡ್ಕೊತೀನಿ. ಸೊ ಇದು ಅದಕ್ಕೆ ನಾನು ಸೈಜಸ್
ರೀತಿಯಾಗಿ ಕಪ್ಪನ್ನು ತಯಾರಾಗಿದೆ. ಸೊ ಈ ರೀತಿಯಾಗಿ ನಾವು ಒಂದು ಟೀ ಕಪ್ಪನ್ನು ತಯಾರು ಮಾಡೋದು. ಇದಕ್ಕೆ ಹ್ಯಾಂಡ್ ಬೇಕಂತ ಇದ್ದರೆ ಈಗ ನಾವು ಈ ಟೂಲ್ನ ಸಹಾಯದಿಂದ, ಅಷ್ಟು ಮೀಡಿಯಂ ಟೂಲ್ನ ಸಹಾಯದಿಂದ ನೋಡಿ ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಟೂಲ್ನ ಸಹಾಯದಿಂದ ಇದನ್ನು ನಾನು ದೊಡ್ಡದು ಮಾಡ್ತೀನಿ. ಈ ರೀತಿಯಾಗಿ ಟೀ ಕಪ್ಪನ್ನು ರೆಡಿ ಮಾಡ್ಬೋದು. ಸೊ ನೀವು ಕೂಡ ಈ ಡಿಸೈನನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಈಸಿಯಾದ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.